ಕರ್ನಾಟಕದ ರಾಯಚೂರಿನಲ್ಲಿ 900 ವರ್ಷಗಳ ಇತಿಹಾಸ ಇರುವ ಒಂದು ಮಂದಿರ ಇದೆ. ಅದೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಇಲ್ಲಿ ದೇವರ ಮೂರ್ತಿಯ ತಲೆಯ ಮೇಲೆ ಸುಡುವ ಬಿಸಿ ನೀರಿನಿಂದ ಜಲಾಭಿಷೇಕ ಮಾಡಿದ್ರೆ ನೀರು ಪಾದ ತಲುಪುವಾಗ ತಣ್ಣೀರಾಗಿ ಮಾರ್ಪಡುತ್ತದೆ. ವಿಜ್ಞಾನದ ಪ್ರಕಾರ 1 ಲೀಟರ್ ನೀರನ್ನ 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಬಿಸಿ ಮಾಡಿದರೆ ಅದು ಮುಂಚಿನಷ್ಟೇ ತಣ್ಣಗಾಗೋದಕ್ಕೆ 1.5 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ದೇವರ ಮೂರ್ತಿಯ ಶಿರದ ಮೇಲೆ ಬಿಸಿ ನೀರನ್ನ ಅಭಿಷೇಕ ಮಾಡಿದ್ರೆ ಆ ಬಿಸಿ ನೀರು ಮೂರ್ತಿಯ ಪಾದದ ಬಳಿ ಬರುವಾಗ ತಣ್ಣೀರಾಗಿ ಪರಿವರ್ತನೆ ಹೊಂದಿರುತ್ತೆ. ಅದೇ ಆ ಮೂರ್ತಿಯ ಶಿರದ ಮೇಲೆ ತಣ್ಣೀರು ಹಾಕಿದರೆ ಪಾದದ ಬಳಿ ಬರುವಾಗ ಕುದಿಯುವ ಬಿಸಿ ನೀರಾಗಿ ಪರಿವರ್ತನೆ ಹೊಂದಿರುತ್ತೆ. ಒಂದು ವೇಳೆ ಆ ಮೂರ್ತಿಯ ನಾಭಿ ಅಥವಾ ಪಾದವನ್ನ ಬಿಸಿ ನೀರಿನಲ್ಲಿ ಅಭಿಷೇಕ ಮಾಡಿದ್ರೆ ಆ ನೀರು ಬಿಸಿ ನೀರಾಗಿಯೇ ಇರುತ್ತೆ. ಈ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯಲ್ಲಿ ನೀರನ್ನ ತಣ್ಣಗಾಗಿ ಮಾಡುವಂತಹ ಯಾವ ಶಕ್ತಿ ಇದೆ ಅನ್ನೋದು ಗೊತ್ತಿಲ್ಲ. ಇದಕ್ಕೆ ವಿಜ್ಞಾನಿಗಳಿಗೂ ಇಲ್ಲಿವರೆಗೂ ಉತ್ತರ ಸಿಕ್ಕೇ ಇಲ್ಲ. ಈ ಪವಾಡದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ, ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ.